ಫಾಸ್ಟಾಗಿ ಒಂದು ಡಮ್ಮಿ ಸೊಸೈಟಿಗೆ ಏನಕ್ಕೂ ಬೇಡ ಅನ್ನೋ ಒಂದು ಪಾಪ್ಯುಲೇಷನ್ ಆಚೆಗೆ ಬರ್ತಾ ಇದೆ. ಅದು ತಾಯ್ದಿರಿಂದನೇ ಸೃಷ್ಟಿ ಆಗ್ತಾ ಇದೆ ಅನ್ನೋದು ಇನ್ನೂ ಒಂದು ಹೊಸ ಮೆಡಿಕಲ್ ಎಮರ್ಜೆನ್ಸಿ ಕಂಡು ಬರ್ತಾ ಇದೆ. ಇವಾಗ ಹುಟ್ತಾ ಇರೋ ಮಕ್ಕಳು ಮತ್ತು ಈಗಾಗಲೇ 10 ವರ್ಷ 15 ವರ್ಷದಿಂದ ಹುಟ್ಟಿರೋ ಮಕ್ಕಳುಗಳೇನಿದ್ದಾರೆ, ಬರುವ ಇನ್ನೊಂದು 10 ವರ್ಷದೊಳಗಡೆ 80% ಆಫ್ ಆಲ್ ದ ಮಕ್ಕಳುಗಳಿಗೆ ದೂರದ್ದು ಏನೂ ಕಾಣಲ್ಲ, ಹತ್ರದ್ದು ಮಾತ್ರನೇ ಕಾಣೋದು. ಈ ಪರಿಸ್ಥಿತಿ ಹೊಟ್ಟೆಲಿರೋ ಮಗುಗೆ ಡೆವಲಪ್ ಆಗ್ಬಿಟ್ಟು ಆಚೆ ಬರುವಂಥ ಪರಿಸ್ಥಿತಿ ಬಂದ್ಬಿಡ್ತಾ ಇದೆ. ಎಲ್ಲಿಂದ ಸಮಸ್ಯೆ ಉತ್ಪತ್ತಿ ಆಗ್ತಾ ಇದೆ? ತಪ್ಪಾಗ್ತಾ ಇರೋದು ಒಂದು ಸ್ಕ್ರೀನ್ಸು, ಲ್ಯಾಪ್ಟಾಪ್ ಸ್ಕ್ರೀನು, ಟಿ ವಿ ಸ್ಕ್ರೀನು, ಮೊಬೈಲ್ ಸ್ಕ್ರೀನು. ಈ ಸ್ಕ್ರೀನ್ ನೋಡೋದ್ರಿಂದ ಮಗುಗೆ ಏನಾಗ್ತಾ ಇದೆ, ಅದು ದೂರ ನೋಡೋದೇ ಇಲ್ಲ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡ್ಬಿಡೋದು, ಮೊಬೈಲ್ ಏನಿದೆಯೋ ಮೊಬೈಲ್ನ ನೋಡೋದು, ಮೊಬೈಲಲ್ಲಿ ಅದರ ಆ್ಯಕ್ಟಿವಿಟಿ ಮಾಡೋದು. ಮೋರ್ ದೆನ್ ಲಿಮಿಟೆಡ್ ಅವರ್ಸ್ ಅಂತ ಅವ್ರು 2 ಅವರ್ ಹೇಳ್ತಿದ್ದಾರೆ, ಬಟ್ 2 ಅವರ್ ಅಲ್ಲ, ಸ್ಕ್ರೀನ್ ನೋಡೋದೇ ಘೋರ ತಪ್ಪಾಗ್ಬಿಡುತ್ತೆ ಮಕ್ಕಳು ಕೆಲಸದಲ್ಲಿ. ಈಗ ಹೊಸ್ದಾಗಿ ಆಗ್ತಾ ಇರುವಂಥ ರಿಸರ್ಚ್ಗಳು ಏನು ಹೇಳ್ತಾ ಇದೆ, ಮಕ್ಕಳುಗಳಿಗೆ ಕಣ್ಣು ದೃಷ್ಟಿನೂ ಹೊಂಟೋಗುತ್ತೆ, ದೂರ ನೋಡೋಕ್ಕೂ ಆಗಲ್ಲ, ಕಣ್ಣು ಒಣಗೋಗುತ್ತೆ. ಯಾಕೆಂದರೆ ಸ್ಕ್ರೀನ್ ನೋಡ್ಬೇಕಾದ್ರೆ ಅವು ಕಣ್ಣನ್ನು ಮಿಟ್ಕ್ಸೋದೇ ಇಲ್ಲ, ಸ್ಕ್ರೀನಲ್ಲಿ ಹಂಗೆ ನೋಡ್ತವೆ. ಎರಡನೇದು, ಕಣ್ಣು ಕೆಂಪಗಾಗ್ಬಿಡೋದು, ಕಣ್ಣಲ್ಲಿ ಕೆರೆತ ಬಂದ್ಬಿಡೋದು, ಇಚ್ಚಿನೆಸ್ ಬಂದ್ಬಿಡೋದು. ಇದು ಕಣ್ಣಿನ ಬಗ್ಗೆ ಹೇಳ್ತಾ ಇರೋವಂಥ ರಿಸರ್ಚ್. ಆದರೆ ಮೊಬೈಲ್ ನೋಡಿ ಇನ್ನು ಬೇರೆ ಆ ಮೊಬೈಲಲ್ಲಿ ಏನೇನು ಕಂಟೆಂಟ್ ನೋಡ್ತಾವೆ ಆ ಕಂಟೆಂಟ್ಗಳು ಅವ್ರಿಗೆ ಇನ್ಅಪ್ರಾಪ್ರಿಯೇಟ್ ಆಗಿರುತ್ತೆ. ಮಕ್ಕಳಿಗೆ ಫೋಕಸ್ಸು, ಕ್ರಿಟಿಕಲ್ ಥಿಂಕಿಂಗು, ಅವ್ರು ಇನ್ನೇನೋ ಹೊಸ್ದಾಗಿ ಸೃಷ್ಟಿ ಮಾಡ್ಬೋದಾದಂಥ ಎಬಿಲಿಟಿ ಎಲ್ಲವೂ ಹೊಂಟೋಗುತ್ತೆ. ಅವು ಆಟ ಆಡದೆ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡು ತಲೆ ಕೊಳ್ತೋಗೋದಲ್ಲದೆ, ಕಣ್ಣು ಕೊಳ್ತೋಗೋದಲ್ಲದೆ, ಅವ್ರ ಕೈ ಕಾಲು ಕೊಳ್ತೋಗೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಈಗ ಅಲ್ಟಿಮೇಟಾಗಿ ಈ ಮಕ್ಳುಗಳಿಗೆ ಮೊಬೈಲ್ನ ಕೊಡ್ತಿರೋರು ಯಾರು? ಆ ಮೊಬೈಲ್ ಕೈಗೆ ಬರ್ತಾ ಇರೋದೇ ತಾಯಿದಿರಿಂದ. ಆ ನಮ್ಮ ತಾಯ್ದಿರು ಏನಿದ್ದಾರೆ, ಮಕ್ಕಳು ತಿನ್ಬಿಡ್ಲಿ ಊಟನ ಅನ್ನೋ ಒಂದು ಕಾರಣಕ್ಕೆ ಆ ಮಗು ಹಠ ಮಾಡೋ ಲೆವೆಲ್ಗೆ ಹೋಗ್ಬಿಟ್ಟಿರುತ್ತೆ. ಇವ್ರು ಮೊಬೈಲ್ ಕೊಟ್ಟಿಲ್ಲ ಅಂದರೆ ಆ ಮಗು ಊಟನೇ ಮಾಡಲ್ಲ. ನೀವೇನಾದರೂ ಮಗು ಹಠ ಮಾಡುತ್ತೆ ಅಂತ ನೀವು ಮೊಬೈಲ್ ಇವಾಗ ಕೊಟ್ಬಿಟ್ಟು ಊಟ ಮಾಡಿಸೋರು ಅಂದರೆ ದಿನ ನೀವು ಹೇಳ್ತಾ ಇರೋದು ಹೆಂಗೆ ಅಂದರೆ, ಊಟ ಮಾಡ್ಬೇಕಾದ್ರೆ ಮಾತ್ರನೇ ಕೊಡೋದು ನಾವು ಮೊಬೈಲು ಅಂತ ನೀವು ಹೇಳೋದು. ಆದರೆ ಊಟ ಮಾಡ್ಬೇಕಾದ್ರೆ ನೀವು ಕೊಟ್ಬಿಟ್ರೆ ಇದು ಹೆಂಗಿರುತ್ತೆ ಗೊತ್ತಾ? ಹೊಸ್ದಾಗಿ PUC ಕಾಲೇಜ್ಗೆ ಆವಾಗಷ್ಟೇ ಚಿಗುರು ಮೀಸೆ ಬರ್ತಾ ಇರೋ ಹುಡುಗನಿಗೆ ನಾನು ದಿನ ಬರೀ ಒಂದೇ ಒಂದು ಸಿಗರೇಟ್ ಮಾತ್ರನೇ ಕೊಡ್ತಾ ಇದ್ದೀನಿ, ಅದು ಓದ್ಕೊಳ್ಳಿ ಅಂತ, ನನ್ನ ಮಗ ಓದಲ್ಲ ಅಂತ 1 ಸಿಗರೇಟ್ ಕೊಡ್ತೀನಿ ಅಂತ ಹೇಳ್ಬೋದಾ ನೀವು? ಅದು ಹೋಯ್ತಾ ಏನಾಗುತ್ತೆ, ಆ 1 ಸಿಗರೇಟು 1 ಫುಲ್ ಪ್ಯಾಕೆಟ್ ಆಗುತ್ತೆ. ಹಂಗೆ ಮಗುನೂ ಕೂಡ 1 ಅವರ್ 20 ನಿಮಿಷ ಅಂತ ನೀವು ಮೊಬೈಲ್ ತೋರಿಸಿದ್ರೆ ಮಗುಗೆ ಅದು ಏನು ತಿಂತಾದೆ ಅನ್ನೋದು ಅದಕ್ಕೆ ಲಕ್ಷ್ಯ ಇಲ್ಲ, ಆ ಸ್ಮೆಲ್ಲು ತಗೊಳ್ಳಲ್ಲ, ಈ ಲೋಕದಲ್ಲೇ ಇರಲ್ಲ, ಮೊಬೈಲ್ ಒಳಗಡೆ ಹೊಂಟೋಗಿರುತ್ತೆ. ಊಟನೇ ಕಣ್ಣಲ್ಲಿ ನೋಡಿದೆ, ಅದ್ರ ವಾಸನೆ ತಗೊಳ್ಳದೆ, ಅದನ್ನು ಕೈಯಲ್ಲಿ ಟಚ್ ಮಾಡಿದೆ, ಅದ್ರ ಸ್ವಾದ ತಗೊಳ್ಳದೆ, ಅದೇನಾದ್ರು ತಿಂತಾ ಹೋದರೆ ಆ ತಿಂದಿದ್ದು ಊಟನೂ ಮೈಗತ್ತಲಿಲ್ಲ. ಈ ಕಡೆ ಕಲಿಬಾರ್ದಂಥ ಒಂದು ಮೊಬೈಲ್ನ ನೋಡೋವಂಥ ಒಂದು ಹೊಸ ಅಭ್ಯಾಸನೂ ಹಾಕ್ಕೊಟ್ರಿ, ಅದು ಕುಂತ್ಕೊಂಡು ನಿಮ್ಮನ್ನ ಆಳೋದು ಹೆಂಗೆ ಅಂತಲೂ ಕಲಿಯುತ್ತೆ.